ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನರಸಿಂಹಮೂರ್ತಿಯವರೇ, ನಮ್ಮ ರೂಪನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳು, ನನ್ನ ಆಪ್ತ ಸ್ನೇಹಿತರೂ ಆದ ಶಂಕರನಾರಾಯಣ ಸೋಮಯಾಜಿಯವರೇ, ರೂಪನಗರದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನಿರ್ದೇಶಕರೇ, ಪದಾಧಿಕಾರಿಗಳೇ ಮತ್ತು ನಮ್ಮ ರೂಪನಗರ ನಿವಾಸಿಗಳ ಹೆಮ್ಮೆಯ ನಿವಾಸಿಗಳೇ, ತಮಗೆಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕೇಳ್ತಾ ಇದೆಯಾ ಸರಿಯಾಗಿ? ಯಾಕೆಂದರೆ ಭಾಷಣಕಾರರಿಗೆ ಮೈಕೆ ಭೂಷಣ, ಭಾಷಣಕಾರರಿಗೆ ಮೈಕೆ ಭೂಷಣ, ರೈತರಿಗೆ ಕಾರ್ಮಿಕರಿಗೆ ಸ್ಟ್ರೈಕೇ ಭೂಷಣ, ಪೋಲಿ ಹುಡುಗರಿಗೆ ಮೋಟಾರ್ ಬೈಕೇ ಭೂಷಣ, ಮಹಿಳೆಯರ ಕಿವಿಗೆ ಮೊಬೈಲೇ ಭೂಷಣ, ಮಹಿಳೆಯರ ಕಿವಿಗೆ ಮೊಬೈಲೇ ಭೂಷಣ, ಸರ್ಕಾರಿ ಕಚೇರಿಗೆ ಧೂಳು ಹಿಡಿದ ಫೈಲೇ ಭೂಷಣ, ಬೆಂಗಳೂರಿಗೆ ಮೆಟ್ರೋ ರೈಲೇ ಭೂಷಣ, ಭ್ರಷ್ಟ ರಾಜಕಾರಣಿಗೆ ಪರಪ್ಪನ ಜೈಲೇ ಭೂಷಣ. ಹಾಗಾಗಿ ನಾವು ಮೊದಲು ಮೈಕಿನ ಬಗ್ಗೆ ಯೋಚನೆ ಮಾಡ್ತೀವಿ. ನಿಮಗೆಲ್ಲ ಚೆನ್ನಾಗಿ ಕೇಳ್ತಾ ಇದೆ ಅನ್ನೋದಕ್ಕೆ ನಿಮ್ಮ ನಗು ಮತ್ತು ಚಪ್ಪಾಳೆನೇ ಸಾಕ್ಷಿ. ನಿಮ್ಮ ಕ್ಷೇಮಾಭಿವೃದ್ಧಿ ಸಂಘ ಏರ್ಪಡಿಸಿರುವ ಈ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಏನೋ ಉಪಚಾರಕ್ಕೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಯಾಕೆಂದರೆ ನೀವು ಕೇಳಿರ್ತೀರಿ ಇಂಥ ನೂರಾರು ಭಾಷಣ. ಎಲ್ಲ ಭಾಷಣಕಾರರು ಹೇಳೋದು ಹೀಗೆ, 2 ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಆಗ್ತಾಯಿದೆ ಅಂತ, ದುಃಖ ಆಗ್ತಾಯಿದೆ ಅಂತ ಯಾರೂ ಹೇಳೋದು ಕೇಳಿಲ್ಲ ನಾನು. ಇತ್ತೀಚೆಗೆ ಒಬ್ಬರು ಸಾಹಿತಿಗಳು ತಿಳ್ಕೊಂಡಾಗ ನಮ್ಮೊಬ್ಬರು ಘನ ಸಚಿವರು ಬಂದು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ ಅಂತಂದರು. ಸದ್ಯ ಇಂಥ ಸಭೆಗಳು ಹೆಚ್ಚು ನಡೆಯಲಿ ಅಂತ ಹೇಳಲಿಲ್ಲ. ಹಾಗಾಗಿ ನಾನು ಈ ಔಪಚಾರಿಕವಾಗಿ ಹೇಳ್ತಾ ಇಲ್ಲ, ನನಗೆ ನಿಜಕ್ಕೂ ಸಂತೋಷ ಆಗಿದೆ. ನಿಮ್ಮ ಸಂತೋಷಕ್ಕೆ ಕಾರಣ ಏನು ಅಂತ ಕೇಳಿದರೆ ನಾನು ಕಾರಣವನ್ನು ಕೊಡಬಲ್ಲೆ. ಮುಖ್ಯವಾದ ಕಾರಣ, ಈ ಸಮಾರಂಭ ಮೈಸೂರಿನಲ್ಲಿ ನಡೀತಾ ಇದೆ. ಇದು ನಾನು ಭಾಗವಹಿಸ್ತಿರುವ ಬಹುಶಃ 16ನೇ ಕಾರ್ಯಕ್ರಮ. ಈ ವರ್ಷ ರಾಜ್ಯೋತ್ಸವ 1ನೇ ತಾರೀಕಿಂದ ಆರಂಭವಾಗಿದ್ದು, ಈವರೆಗಿನ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು, ಕೊಚ್ಚಿನ್, ಹೀಗೆ ಬೇರೆ ಬೇರೆ ಕಡೆ ನಡೆಯಿತು. ಈ ಮೈಸೂರಿನಲ್ಲಿ ಇದು ಪ್ರಥಮ ಕಾರ್ಯಕ್ರಮ. ಹಾಗಾಗಿ ನಮಗೆ ಮೈಸೂರು ಅಂದ ತಕ್ಷಣ ಒಂದು ರೀತಿ ಕವಿಗಳಿಗೆಲ್ಲ ರೋಮಾಂಚನ ಆಗೋ ಊರು ಇದು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬಂದದ್ದು 1973ರಲ್ಲಿ. ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತಲೇ ನಾವು ಹೇಳ್ತಾ ಇದ್ವಿ, ಎಲ್ಲರ ಬಾಯಲ್ಲೂ ಮೈಸೂರು ಇತ್ತು. ಅಂತ ಮೈಸೂರು ಇಲ್ಲಿ ಕಾರ್ಯಕ್ರಮ ನಡೆಯೋದು ಅಂತಂದರೆ ಭಾಳ ಸಂತೋಷ. ನನಗಷ್ಟೇ ಅಲ್ಲ, ಸಾಮಾನ್ಯವಾಗಿ ನನ್ನ ಕಾರ್ಯಕ್ರಮಕ್ಕೆ ನನ್ನ ಹೆಂಡತಿ ಬರೋದಿಲ್ಲ ಅವಳು, ಆದರೆ ಭಾಳ ಅಪರೂಪ ಆದವಳು ರೂಪನಗರದ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ. ಯಾಕೆಂದರೆ ಮೈಸೂರು ಅನ್ನೋದು ಅವಳಿಗೂ ಕೂಡ ಅಚ್ಚುಮೆಚ್ಚು. ನೀವು ನೋಡಬೇಕಂತೆ, ದಯವಿಟ್ಟು ಭಾರತಿ ನನ್ನ ಅರ್ಧಾಂಗಿ ರೂಪನಗರಕ್ಕೆ ಕಾರ್ಯಕ್ರಮಕ್ಕೆ ಬಂದು ಅದರಿಂದ ಅದು ಅಪರೂಪ ನಗರ ಅಂತ ಹೇಳ್ಬೋದು ನಾವು. ನಮಗೆಲ್ಲರಿಗೂ ಭಾಳ ಇಷ್ಟವಾದ ಮೈಸೂರು. ಜೊತೆಗೆ ಮೈಸೂರು ಅಂದ ತಕ್ಷಣ ಅನೇಕ ಸಾಹಿತ್ಯಗಳು ನಮ್ಗೆ ನೆನಪಾಗ್ತಾರೆ. ಈಗ ತಾನೇ ಈ ನಿರ್ವಾಹಕರು ಹೇಳಿದರು, ನಾವು ನಾಡಗೀತೆಯನ್ನು ಹಾಡಿದ್ವಿ. ನಾಡಗೀತೆಯನ್ನು ರಚಿಸಿದ ಕುವೆಂಪು ಅವರು ವಾಸವಾಗಿದ್ದ ಊರು ಮೈಸೂರು. ಅವರ ಅನೇಕ ಗೀತೆಗಳು ನನಗೆ ಸ್ಫೂರ್ತಿ ಕೊಟ್ಟಿವೆ. ಕನ್ನಡಕ್ಕೆ ಸ್ಫೂರ್ತಿ ನೀಡುವಂಥ ಅನೇಕ ಗೀತೆಗಳನ್ನು ಅವರು ಬರೆದಿದ್ದಾರೆ. ಅವರು ಹೇಳಿದರು, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನಾವೆಲ್ಲ ನಮ್ಮ ಪಠ್ಯ ಪುಸ್ತಕದಲ್ಲಿ ಓದಿದ ಹಾಡು. ಇದನ್ನು ಕೇಳ್ತಾ 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 ಆಮೇಲೆ ಸ್ವಲ್ಪ ವಾಸ್ತವದಲ್ಲಿ ಏನಾಯಿತು ಅಂತ ಕೂಡ ನಾನು ಒಂದು ಪದ್ಯ ಬರೆದೆ. ಕನ್ನಡಕ್ಕೆ ಹೋರಾಡು ಕನ್ನಡವ ಕಾಪಾಡು, ಹಾಡುತ್ತಾ ತೂಗಿದಳು ತಾಯಿ. ಕನ್ನಡಕ್ಕೆ ಹೋರಾಡು ಕನ್ನಡವ ಕಾಪಾಡು, ಹಾಡುತ್ತಾ ತೂಗಿದಳು ತಾಯಿ. ಮಲಗಿದೆವು ನಾವು ಹಾಯಾಗಿ, ಆದರೂ ಮರೆತಿಲ್ಲ ಮರೆಯುವುದು ಸಾಧ್ಯವೇ ತಾಯ ಜೋಗುಳದ ಹೊರಕೆ. ಆದರೂ ಮರೆತಿಲ್ಲ ಮರೆಯುವುದು ಸಾಧ್ಯವೇ ತಾಯ ಜೋಗುಳದ ಹರಕೆ. ನಿದ್ದೆಯಲ್ಲಿದ್ದರೂ ಹೊಡೆಯುತ್ತಲಿದ್ದೇವೆ ಶುದ್ಧ ಕನ್ನಡದಲ್ಲಿ ಗೊರಕೆ. ಈ ಕುವೆಂಪು ಅವರ ಅನೇಕ ಪದ್ಯಗಳು ನನಗೆ ಸ್ಫೂರ್ತಿ ಕೊಟ್ಟಿದೆ. ನಾನು ಅದಕ್ಕೆ ಇನ್ನೂ ಅದರ ಮುಂದುವರಿಕೆಯನ್ನು ನಾನು ಆಗಿಂದಾಗೆ ಮಾಡ್ತಾ ಬಂದಿದ್ದೀನಿ.
ನನಗೆ ಭಾಳ ಕುವೆಂಪು ಅವ್ರ ಬಗ್ಗೆ ನನಗೆ ಭಾಳ ಮೆಚ್ಚುಗೆ ಅನಿಸೋದು ಅಂತಂದರೆ ಕವಿಗಳೆಲ್ಲ ದಾರ್ಶನಿಕರು ಅಂತ ಹೇಳ್ತಾರೆ. ಅಂದರೆ ತುಂಬ ಮುಂದಾಲೋಚನೆ ಉಳ್ಳವರು. ಇನ್ನು 100 ವರ್ಷಗಳ ನಂತರ ಏನಾಗುತ್ತೆ ಅನ್ನೋದು ಕವಿಗಳಿಗೆ ಸ್ವಲ್ಪ ಮೊದಲೇ ಗೊತ್ತಾಗುತ್ತಂತೆ. ಬಹುಶಃ ಅದು ಕುವೆಂಪು ಅವರಿಗೆ ಗೊತ್ತಾಗಿತ್ತು ಅಂತ ಕಾಣುತ್ತೆ. ನಮ್ಮ ಮಕ್ಕಳೆಲ್ಲ ಇಂಡಿಯಾದಲ್ಲಿ ಇರೋದಿಲ್ಲ, ಅಮೆರಿಕಕ್ಕೆ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ಆಗಲೇ ಗೊತ್ತಾಗಿತ್ತು. ಅದಕ್ಕೆ ಅವ್ರು ಬರೆದ್ರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಕನ್ನಡವಾಗಿರು ಅಂತ. ನಾನು ನೋಡ್ಬೋದು, ಎಲ್ಲ ಕಡೆಯೂ ಅವರು ಕನ್ನಡವಾಗಿ ಇರ್ತಾರೆ. ಕನ್ನಡ ಅಂದ್ರೆ ಕೂಡ ಅವ್ರಿಗೆ ಅಲ್ಲಿದ್ದರೂ ಕೂಡ ರೋಮಾಂಚನ ಆಗುತ್ತೆ. ಆ ಮಾತನ್ನು ಕುವೆಂಪು ಅವರು ಭಾಳ ಹಿಂದೆಯೇ ಹೇಳಿದರು. ಹೀಗೆ ಕುವೆಂಪು ಅವರು ನಾನಾ ಕಾರಣಕ್ಕೆ ಕುವೆಂಪು ಅವರ ಹೆಸರಿನ ಬಗ್ಗೆ ನಮ್ಮ ವೈಎನ್ಕೆ ಅವರು ಭಾಳ ಒಳ್ಳೆಯ ಹಾಸ್ಯ ಮಾಡಿದ್ದಾರೆ. ಕುವೆಂಪು ಅವರಿಗೆ 4 ಜನ ಮಕ್ಕಳಲ್ಲಿ 2 ಗಂಡು ಮಕ್ಕಳ ಹೆಸರು. ಕುವೆಂಪು ಅವ್ರಿಗೆ ಅವ್ರ ತಂದೆ ಭಾಳ ಚಿಕ್ಕ ಹೆಸರು ಇಟ್ಟಿದ್ರು, ಪುಟ್ಟ ಹೆಸರು, ಏನು ಪುಟ್ಟಪ್ಪ ಅಲ್ವಾ, 3 ಅಕ್ಷರದ ಹೆಸರು. ಅವ್ರ ಕಾವ್ಯನಾಮ ಕೂಡ ಕುವೆಂಪು ಅಂತ. ಅದು ಕುವೆಂಪು ತಮ್ಮ ಮಕ್ಕಳಿಗೆ ಏನು ಮಾಡಿದರು, ಗಂಡು ಮಕ್ಕಳಿಗೆ ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ ಅಂತ. ಏನು ಇದೇನು ಸಣ್ಣ ಹೆಸರು ಅಲ್ಲ, ಇದೊಂದು ವಾಕ್ಯ ಅಂತ, ಅಷ್ಟು ಉದ್ದದ ಇದೆಯಾ ಅಂತಕ್ಕೆ ವೈಎನ್ಕೆ ಭಾಳ ತಮಾಷೆ ಮಾಡಿ ಹೇಳಿದಂತೆ. ಕುವೆಂಪು ಹ್ಯಾಸ್ ನಾಟ್ ನೇಮ್ಡ್ ಹಿಸ್ ಸನ್, ಹಿ ಹ್ಯಾಸ್ ಸೆಂಟೆನ್ಸ್ಡ್ ದೆಮ್ ಅಂತ. ಹಾಗೆ ನನಗೆ ಮೈಸೂರು ಕುವೆಂಪು ಅಂದ ತಕ್ಷಣ ಅನೇಕ ನೆನಪುಗಳು ಬರುತ್ತೆ. ಆಮೇಲೆ ಹಾಮಾನಾಯಕರು ಇಲ್ಲೇ ಇದ್ದರು, ಗೋಪಾಲಕೃಷ್ಣ ಅಡಿಗರು ಇಲ್ಲಿ ಪಾಠ ಮಾಡಿದರು. ಅವರ ಕಾಫಿ ಹೌಸ್ ಭಾಳ ಪ್ರಸಿದ್ಧ, ಇಲ್ಲಿ ಅವ್ರ ಕಾಫಿ ಹೌಸ್ಗೆ ಹೋಗ್ತಾ ಇದ್ದಂತೆ, ಅಲ್ಲೇ ಅವರಿಗೆ ಕವನಗಳೆಲ್ಲ ಹೊಡಿತಾ ಇದ್ವು ಅಂತ. ಹಾಮಾನಾಯಕರು ಇದ್ದರು. ಆಮೇಲೆ ನಮ್ಮ ಭೈರಪ್ಪನವರು ಇದ್ದ ಊರು, ಅನೇಕ ಜನ ಸಾಹಿತಿಗಳು ಇದ್ದ ಊರು. ಹಾಗಾಗಿ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ಭಾಳ ಸಂತೋಷದ ಸಂಗತಿ. ಇನ್ನೊಂದು ಸಂತೋಷ ಅಂತಂದರೆ ನಿಮ್ಮ ಕಾರ್ಯದರ್ಶಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದವರು KSN ಸೋಮಯಾಜಿ. ಅವನೇ ಹೇಳಿದಾಗೆ ಬಹುವಚನ ಹೇಳೋದು ಭಾಳ ಕಷ್ಟ, ನಾವು ಏಕವಚನದ ಗೆಳೆಯರು. ಅನೇಕ ರೀತಿಯಲ್ಲಿ ನನಗೆ ಅವರು ಸೋಮಯಾಜಿ ಹೇಗೆ ಅಂತ, ನಾವೆಲ್ಲ ಒಂದೇ ಊರಿನವರು, ಆಮೇಲೆ ಒಂದೇ ಕಾಲೇಜ್ನವರು. ಕಾಲೇಜಿನಲ್ಲಿ ನನಗಿಂತ 1 ವರ್ಷ ಹಿರಿಯ ಅವನು ಆ ಕಾಲೇಜಿನಲ್ಲಿ. ಆದರೂ ನಮ್ಮ ಊರಿನವರು ಅಂತ ಆವಾಗಲೇ ನಾವು ಏಕವಚನ ಪ್ರಯೋಗ ಮಾಡ್ತಾಯಿತ್ತು. ಆಮೇಲೆ ನಾವು ಕೂಡ ಬ್ಯಾಂಕಿಗೆ ಸೇರಿದೆ, ನಾನು ಕಾರ್ಪೊರೇಷನ್ ಬ್ಯಾಂಕ್ ಸೇರಿದೆ, ಅವನು SBIಗೆ ಸೇರಿದ. ಹೀಗೆ ನಾವು ಇಲ್ಲಿ ಅನೇಕ ಜನ ಇನ್ನೂ ಬ್ಯಾಂಕ್ನವರು ಇದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಾವೆಲ್ಲ ಒಂದೇ ಜಾತಿಯವರು. ಜಾತಿ ಅಂದರೆ ಇನ್ನಪ್ಪ ಏನೋ ಜಾತಿ ಗಣತಿ ಮಾಡ್ತಾ ಇದ್ದೇನೆ ಅನ್ಕೋಬೇಡಿ, ಎಲ್ಲ ಬ್ಯಾಂಕರು ಅಂತ. ನಾವೆಲ್ಲ ಕರುಗಳ ಜಾತಿಯವರು ಅಂತೀನಿ ನಾನು. ಎಲ್ಲ ಬ್ಯಾಂಕರು, ಅವನು ಬ್ಯಾಂಕರು, ನಾವು ಬ್ಯಾಂಕರು. ನಿಸಾರ್ ಅಹಮದ್ ಕುರಿಗಳು ಸಾರ್ ಕುರಿಗಳು ಅಂದಾಗೆ ನಾವು ಕರುಗಳು ಸಾರ್ ಕರುಗಳು ಅಂತ. ಹಾಗೆ ನಾವು ಬ್ಯಾಂಕರಾಗಿ ಕೂಡ ಭಾಳ ಸ್ನೇಹದಿಂದ ಇದ್ದೇವೆ ಅಂತ. ಸೋಮಯಾಜಿ ಇಲ್ಲಿಗೆ ನನ್ನ ಕರೆದಿದ್ದಾನೆ ಅನ್ನೋದು ನನಗೆ ಹೆಚ್ಚು ಸಂತೋಷ. ಮತ್ತು ನನ್ನನ್ನು ಅನೇಕ ಜನ ಇಷ್ಟವರೆಗೆ ವೇದಿಕೆಯಲ್ಲಿ ಪರಿಚಯಿಸಿದ್ದಾರೆ. ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಒಬ್ಬನ ಬಹುಶಃ ನನ್ನ ಪರಿಚಯ ಮಾಡಿದ್ದೆ ಮೊದಲು ಅಂತ ಕಾಣುತ್ತೆ. ಖಂಡಿತ ಚಪ್ಪಾಳೆ ಹೊಡಿಬೋದು. ಮತ್ತು ಭಾಳ ಸರಿಯಾಗಿ ಪರಿಚಯ ಮಾಡಿದ್ದಾನೆ ಸೋಮಯಾಜಿ. ಕೆಲವರು ಅವ್ರಿಗೆ ಇಷ್ಟ ಬಂದಾಗ ಮಾಡಿಬಿಡ್ತಾರೆ ಪರಿಚಯ ಅಂತಂದರೆ. ನಾವು ಸರಿಯಾದ ಮಾಹಿತಿ ಕೊಟ್ಟಿದ್ದರೂ ಕೂಡ ಅವ್ರಿಗೆ ನಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ಗೂಗಲ್ ನೋಡ್ತಾರೆ, ಗೂಗಲಲ್ಲಿ 10 ವರ್ಷ ಹಿಂದಿನದು ಇರುತ್ತೆ. ಇವರು ಇನ್ನೂ AGM ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇವರು 50 ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿ, ನನಗೆ 70 ಪುಸ್ತಕ ಆಯಿತು. ಆದರೆ ನಾನು ಏನು ಹೇಳಿದ್ದೀನೋ ಅಷ್ಟನ್ನೇ ಸರಿಯಾಗಿ ಸೋಮಯಾಜಿಯವರು ಹೇಳಿದ್ದಾರೆ. ಮೊನ್ನೆ ಒಬ್ಬರು ಹೇಳ್ತಾ ಇದ್ದರು ನನ್ನ ಪರಿಚಯ ಮಾಡ್ತಾ, ಡುಂಡಿರಾಜರು ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್, ಆದರೂ ಒಳ್ಳೆಯವರು ಅಂತ. ಇನ್ನೂ ಬಹಳ ಜನ ಒಂದು ಕೆಲಸ ಮಾಡ್ತಾರೆ, ಏನಪ್ಪ ಅಂತಂದರೆ ಈ ದಿನಕರ ದೇಸಾಯಿ ಅವ್ರ ಜೊತೆ ನನ್ನನ್ನು ಹೋಲಿಸೋಕೆ ಹೋಗ್ತಾರೆ. ದಿನಕರ ದೇಸಾಯಿ ತಮಗೆಲ್ಲ ಗೊತ್ತು, ನಾನು ಅವರಿಂದ ಭಾಳ ಪ್ರಭಾವಿತನಾಗಿದ್ದೀನಿ. ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರು ಆಗುವುದು ಶ್ರೀಗಂಧ, ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು, ಖಾಲಿಯಾಗದ ಅಣಿಮುತ್ತು ಅಂತ ಅವರು ಹೇಳ್ತಾರಲ್ಲ. ಅಂತ ದಿನಕರ ದೇಸಾಯಿ ಅವರು, ಅವರ ಸ್ಫೂರ್ತಿಯಿಂದ ನಾನು ಅನೇಕ ಚುಟುಕುಗಳನ್ನು ನನ್ನ ಕಾಲೇಜು ದಿನಗಳಲ್ಲೇ ನಾನು ಬರಿತಾ ಇದ್ದೆ. ನಮ್ಮ ಅಧ್ಯಾಪಕರೆಲ್ಲ ನಮಗೆ ತುಂಬ ಪರೀಕ್ಷೆಗಳಿರ್ತಿದ್ದು, ಅದು ಟ್ರೈಮಿಸ್ಟರ್ ಸಿಸ್ಟಮ್ ಇತ್ತು ಆಗಲೇ ನಮಗೆ. ಆವಾಗ ನಮಗೆ ಕಾಪಿ ಹೊಡೆಯೋದು ಭಾಳ ಅನಿವಾರ್ಯ ಆಗಿತ್ತು, ನಮಗೆ ಓದ್ತಾ ಇರಲಿಲ್ಲ ಅಷ್ಟೊಂದು. ಆಗ ಬರೆದಿದ್ದೆ ನಾನೊಂದು ಚುಟುಕ ದಿನಕರ ದೇಸಾಯಿ ಅವರ ಪ್ರಭಾವದಿಂದ. ಹೇ ದೇವ ಕರುಣಾಳು ಓ ದಯಾ ಸಿಂಧು, ಎಕ್ಸಾಮು ಹಾಲಿಗೂ ಬಾರಯ ಬಂದು. ಹೇ ದೇವ ಕರುಣಾಳು ಓ ದಯಾ ಸಿಂಧು, ಎಕ್ಸಾಮು ಹಾಲಿಗೂ ಬಾರಯ ಬಂದು. ಬಂದು ನೀ ಸಹಕರಿಸು ನನ್ನನ್ನು ಉದ್ಧರಿಸು, ಅಲ್ಲಿರುವ ಮೇಷ್ಟರಿಗೆ ಘನನಿದ್ದೆ ಭರಿಸು. ಹೀಗೆ ದಿನಕರ ದೇಸಾಯಿ ಅವರ ಪ್ರಭಾವದಿಂದಲೇ ನಾನು ಚುಟುಕಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಹಾಗಾಗಿ ಮೊನ್ನೆ ಯಾರೋ ಪರಿಚಯ ಮಾಡ್ತಾ, ಬಹುಶಃ ಕನ್ನಡ ಅಧ್ಯಾಪಕರು ಅಂತ ಕಾಣುತ್ತೆ, ಹೇಳಿದರು ನೋಡಿ, ಚುಟುಕ ಅಂದರೆ ನಮ್ಗೆ ನೆನಪಾಗೋದು ಇಬ್ಬರೇ. ಒಬ್ಬರು ದಿನಕರ ದೇಸಾಯಿ, ಇನ್ನೊಬ್ಬರು ಡುಂಡಿರಾಜ್. ದಿನಕರ ದೇಸಾಯಿ ಅವರು ಸಾವಿರಾರು ಚುಟುಕಗಳನ್ನು ಬರೆದಿದ್ದಾರೆ, ಡುಂಡಿರಾಜರು ಸಾವಿರಾರು ಚುಟುಕಗಳನ್ನು ಬರೆದಿದ್ದಾರೆ.
ದಿನಕರ ದೇಸಾಯಿ ಅವರು ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ. ಸೊ ಈ ರೀತಿಯಾಗಿ ಅವ್ರಿಗೆ ಇಷ್ಟ ಬಂದಾಗಿ ಪರಿಚಯ ಮಾಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಪರಿಚಯ ಮಾಡುವಾಗ ನನ್ನ ಸಂಸಾರದ ಬಗ್ಗೆ ಹೇಳ್ತಾರೆ, ಯಾಕಂದರೆ ಜನರಿಗೆ ಕುತೂಹಲ ಇರುತ್ತೆ ಅಂತ. ನಾನು ನನ್ನ ಸಂಸಾರದ ಬಗ್ಗೆ ಭಾಳ ಹಿಂದೆಯೇ ಒಂದು ಪದ್ಯ ಬರೆದಿದ್ದೆ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಇದನ್ನು ಅನೇಕ ಜನ ಹೇಳ್ತಾರೆ. ಮೊನ್ನೆ ಒಬ್ಬರು ಹೇಳಿ, ಸರ್ ನಮಗೀಗ 2 ಮಕ್ಕಳು ಈಗ ಅಂತ. ನಾನು ಹೇಳಿ ಅದು ಸ್ವಲ್ಪ ಬದಲಾವಣೆ ಆಗಿದೆ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 2 ಮೊಮ್ಮಕ್ಕಳು. 2 ಮಕ್ಕಳು ಅಂತ ಹೇಳಿದರೆ ನನಗೂ ಸಂತೋಷ ಆಗುತ್ತೆ. ಆದರೆ ಒಂದು ದಿವಸ ನಮ್ಮ MS ನರಸಿಂಹಮೂರ್ತಿ ಇದ್ದಾರೆ ನನ್ನ ಜೊತೆ, ನಾವೆಲ್ಲ ಒಟ್ಟಾಗಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಸ್ಟೇಟ್ ಬ್ಯಾಂಕರು ಅವರು ಕೂಡ. ಅವ್ರು ನನ್ನ ಪರಿಚಯ ಮಾಡ್ತಾ ಡುಂಡಿರಾಜರು ತಮ್ಮ ಸಂಸಾರದ ಬಗ್ಗೆ ಹೀಗೆ ಕವನ ಬರೆದಿದ್ದಾರೆ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು ಅಂತ. ನನಗೆ ಭಾಳ ಗಾಬರಿ ಆಗೋಯ್ತು. ನಾನು ಹೇಳಿದೆ ನರಸಿಂಹಮೂರ್ತಿ ಅವರು, ನೀವು ದಯವಿಟ್ಟು ತಪ್ಪಾಗಿ ಹೇಳಿದ್ದೀರಿ, ನೀವು ತಿದ್ದುಪಡಿ ಮಾಡಿ, ನನಗೆ 2 ಮಕ್ಕಳು ಅಂದರೆ. ಪರವಾಗಿಲ್ಲ ಡುಂಡಿರಾಜ್, ಜನ ಅಡ್ಜಸ್ಟ್ ಮಾಡ್ಕೋತಾರೆ. ನಾನು ಹೇಳಿದೆ, ಇಲ್ಲ ನರಸಿಂಹಮೂರ್ತಿ ಅವರೇ, ಒಂದು ಜನ ಅಪರೂಪಕ್ಕೆ ಬಂದು ಇಲ್ಲಿ ಕೂತಿದ್ದಾರೆ, ಅವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ನೋಡಿ ಯಾರಂತ ನಿಮ್ಗೆ ಗೊತ್ತಾಗೋಯ್ತು. ನನ್ನ ಹೆಂಡತಿ ಬಂದಿದ್ದು ಆ ದಿವಸ ಕೂಡ. ಸರಿ ನರಸಿಂಹಮೂರ್ತಿ ಅವರಿಗೆ ನೀವು ತಿದ್ದುಪಡಿ ಮಾಡಲೇಬೇಕು, 2 ಮಕ್ಕಳು ಅಂತ ಹೇಳಬೇಕು ಅಂತ ನಾನು ಒತ್ತಾಯದಿಂದ ಕಳಿಸಿದೆ. ಅವರು ಮತ್ತೆ ಪುನಃ ಮೈಕ್ನ ಹತ್ರ ಹೋಗಿ, ನಾನು ಡುಂಡಿರಾಜರ ಪರಿಚಯ ಮಾಡುವಾಗ ಒಂದು ಸಣ್ಣ ತಪ್ಪಾಯಿತು. ನಾನು ಅವರಿಗೆ 3 ಮಕ್ಕಳು ಅಂತ ಹೇಳಿದೆ. ಅವರಿಗೆ ನನ್ನ ಹತ್ರ ಕ್ಲಾರಿಫೈ ಮಾಡಿದ್ದಾರೆ, ಅಫಿಷಿಯಲಿ ಅವರಿಗೆ 2 ಮಕ್ಕಳು. ಆದರೆ ಇವತ್ತು ನನ್ನ ಗೆಳೆಯ ಸೌಮ್ಯಾಜಿ ಮಾಡಿದ ಪರಿಚಯದಲ್ಲಿ ಆ ರೀತಿ ಏನೂ ಆಗಲಿಲ್ಲ. ಭಾಳ ಸಂತೋಷ, ಅದೊಂದು ಕಾರಣ ನನಗೆ ಸಂತೋಷ ಆಗಲಿಕ್ಕೆ. ಮತ್ತು ನೀವು ನನ್ನನ್ನು ಬಹಳ ಪ್ರೀತಿಯಿಂದ ಕರೆದಿದ್ರಿ. ಕಳೆದ ವರ್ಷದಿಂದ ನೀವು ಗುರಿ ಮುಡ್ತಾ ಇದ್ದರು. ನಾನು ಕಳೆದ ವರ್ಷ ಅಮೇರಿಕದಲ್ಲಿದ್ದೆ. ಈ ವರ್ಷ ಸೌಮ್ಯಾಜಿ ಫೋನ್ ಮಾಡುವಾಗಲೂ ಅಮೇರಿಕದಲ್ಲಿದ್ದೆ, ಅದು ನನಗೆ ವಾಪಸ್ ಬರೋದಿತ್ತು. ಹಾಗಾಗಿ ಭಾಳ ಪ್ರೀತಿಯಿಂದ ಕರೆದು ಭಾಳ ಇಷ್ಟೊಂದು ಒಳ್ಳೆಯ ವ್ಯವಸ್ಥಿತವಾದ ಒಂದು ಈ ವಾತಾವರಣ ಕೂಡ ನೋಡಿ ಭಾಳ ಭಿನ್ನವಾಗಿದೆ. ವನಸಿರಿಯ ನಡುವೆ ಕಾರ್ಯಕ್ರಮ, ಪ್ರಕೃತಿ ಸೌಂದರ್ಯದ ನಡುವೆ ಕಾರ್ಯಕ್ರಮ ನಡೀತಾ ಇದೆ. ಅದ್ಭುತವಾದ ಒಂದು ಬಯಲು ರಂಗಮಂದಿರ ನಿಮಗೀಗ ಸಿಕ್ಕಿದೆ. ಸೊ ಇಂಥ ಒಂದು ಎಲ್ಲ ನಿವಾಸಿಗಳಿಗೆ ಸಿಗೋದಿಲ್ಲ ಈ ಸೌಲಭ್ಯ. ಇದಕ್ಕಾಗಿ ನಿಮ್ಮ ಸಂಘವನ್ನು ನಾನು ಮೊದಲಿಗೆ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಜನ ಅವ್ರಿಗೆ ಇಷ್ಟ ಬಂದಾಗ ನಮ್ಗೆ ಕರೀತಾರೆ. ಪಾಪ ಗೊತ್ತಿರೋದಿಲ್ಲ ಎಲ್ಲರಿಗೆ ಹೇಗೆ ಕರಿಬೇಕು ಏನು. ನೀವೆಲ್ಲ ಒಳ್ಳೊಳ್ಳೆ ಅಧಿಕಾರ ಸ್ಥಾನದಲ್ಲಿ ಇದ್ದವರು, ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಗೊತ್ತಿರೋದಿಲ್ಲ. ನನಗೊಂದು ದಿವಸ ಫೋನ್ ಬಂತು ಬೀದರಿಂದ, ನಾನು ಬೆಂಗಳೂರಿನಲ್ಲಿ ಇರೋದು. ನಮಸ್ಕಾರ ರೀ ಡುಂಡಿರಾಜ್ ಸರ ಅಂದರೆ. ನಮಸ್ಕಾರ ರೀ ಸರ, ನಾವು ಬೀದರ್ದಾಗ ಒಂದು ಸಾಹಿತ್ಯ ಸಮ್ಮೇಳನ ಮಾಡಕ್ಕೆ ಹತ್ತೀವಿ ರೀ ಅಂದು. ಹತ್ತಿರಿ ಅಂದು. ಹಂಗಲ್ರಿ ಸರ, ಅದು ರಾಜ್ಯ ಮಟ್ಟದ ಸಮ್ಮೇಳನ ಐತಿ, ಅದ್ರ ಅಧ್ಯಕ್ಷತೆ ನೀವೇ ವಹಿಸ್ಕೋಬೇಕು ನೋಡ್ರಿ ಅಂತಂದರು. ನಂಗೆ ಭಾಳ ಖುಷಿ ಆಯಿತು. ಅದು ತಕ್ಷಣ ಒಪ್ಕೊಟ್ರೆ ನಮ್ಮ ಅಂತಸ್ತಿಗೆ ಸ್ವಲ್ಪ ಕಮ್ಮಿ ಅಂದ್ಬಿಟ್ಟು ಸುಮ್ಮನೆ ಸೌಜನ್ಯಕ್ಕೆ ಒಂದು ಮಾತು ಹೇಳಿದೆ. ಅಲ್ರಿ, ರಾಜ್ಯ ಮಟ್ಟದ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಅಂತೀರಿ, ಬೆಂಗಳೂರಿನಲ್ಲಿ ನನಗಿಂತ ದೊಡ್ಡ ಸಾಹಿತಿಗಳು ಎಷ್ಟು ಜನ ಇದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಂಬಾರರಿದ್ದಾರೆ, ಪದ್ಮಶ್ರೀ ಪ್ರಶಸ್ತಿ ಪಡೆದ ದೊಡ್ಡರಂಗೇಗೌಡರಿದ್ದಾರೆ, BR ಲಕ್ಷ್ಮಣರಾವ್ ಇದ್ದಾರೆ, ಬರಗೂರು ರಾಮಚಂದ್ರಪ್ಪ ಇದ್ದಾರೆ. ಯಾರು ದೊಡ್ಡ ಸಾಹಿತಿಗಳನ್ನು ಕರೀರಲ್ಲ ಅಂದ. ಇಲ್ಲರಿ ಸರ, ನೀವೇ ಬರ್ಬೇಕು ನೋಡ್ರಿ ಅಂದ. ಅಲ್ಲ, ನಾನೇ ಯಾಕೆ ಬರ್ಬೇಕ್ರಿ ಅಂತ. ನೋಡ್ರಿ ಸರ, ನೀವು ಏನೇನು ದೊಡ್ಡ ಸಾಹಿತಿಗಳ ಹೆಸರು ಏನು ಹೇಳಿದ್ರಿ, ಅವರೆಲ್ಲ ಭಾಳ ರೊಕ್ಕ ಕೇಳ್ತಾರೆ ಸರ. ಸರ, ಇಡೀ ಕರ್ನಾಟಕದಾಗ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಕವಿ ಅಂದ್ರೆ ನೀವೇ ನೋಡ್ರಿ ಸರ್. ಇನ್ನೊಂದು ಸರಿ ನಮ್ಮ ಮಂಗಳೂರು ಕಡೆಯಿಂದ ಒಬ್ಬರು ಕನ್ನಡ ಮೇಷ್ಟ್ರು ನನ್ನ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅವರು ಫೋನ್ ಮಾಡಿದರು ಮಂಗಳೂರು ಭಾಷೆಯಲ್ಲಿ. ಡುಂಡಿರಾಜರೇ ನಮಸ್ಕಾರ, ನಾನು ಮಂಗಳೂರಿನಿಂದ ಎಡಪಡಿತಾ ಮಾತಾಡುವುದು. ಹೌದು ಸರ್, ಏನು ವಿಷಯ? ಡುಂಡಿರಾಜರೇ, ನಮ್ಮ ಶಾಲೆಯಲ್ಲಿ ಎಲ್ಲ ಅಧ್ಯಾಪಕರು ನಿಮ್ಮ ಅಭಿಮಾನಿಗಳು. ಅಧ್ಯಾಪಕರಂದ. ಇಲ್ಲ ಅಧ್ಯಾಪಕಿಯರು ನಿಮ್ಮ ಅಭಿಮಾನಿಗಳೇ. ಅಲ್ಲ ಮಾಸ್ಟರ್, ಈ ವಿಷಯ ಏನು ಕಡೆ ನೋಡಿ ಡುಂಡಿರಾಜರೇ, ನಾವೆಲ್ಲ ಸೇರಿ ಈ ವರ್ಷ ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಿಮ್ಮನ್ನೇ ಮುಖ್ಯ ಅತಿಥಿಗಳಾಗಿ ಕರೆಸೋದು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ. ಅಲ್ಲ ಸರ್, ನೀವು ತೀರ್ಮಾನ ಮಾಡಿದರೆ ಆಗಲಿಲ್ಲ, ನಾನು ತೀರ್ಮಾನ ಮಾಡಬೇಕಲ್ಲ. ನಾನು ಇರೋದು ಬೆಂಗಳೂರಿನಲ್ಲಿ, ನಿಮ್ಮ ಶಾಲೆ ಇರೋದು ಮಂಗಳೂರಿನಲ್ಲಿ. ಇಲ್ಲ ಡುಂಡಿರಾಜರೇ, ನಿಮಗೆ ಅನುಕೂಲವಾದ ದಿನ ನಾವು ಮಾಡ್ತೇವೆ, ನೀವು ಬರಲೇಬೇಕು ಅಂತಂದು. ಆಮೇಲೆ ನಾನು ಹೇಳಿ, ಇಲ್ಲ ಮೇಷ್ಟೇ, ಶಾಲಾ ವಾರ್ಷಿಕೋತ್ಸವ ಬಂದು ಭಾಷಣ ಮಾಡೋದು ನನಗಷ್ಟು ಸರಿ ಕಾಣೋದಿಲ್ಲ, ಅಲ್ಲೇ ಏನು ಅವಕಾಶ ಇರಲ್ಲ ಅಂತ. ಹಾಗಲ್ಲ ಡುಂಡಿರಾಜರೇ, ನೀವು ಬರ್ತೀರಿ ಅಂತ ನಿಮ್ಮ ಬಗ್ಗೆ ನಾನು ಒಂದು ಸ್ವಾಗತದ ಒಂದು ಪದ್ಯ ಬರೆದಿದ್ದೇನೆ ಅಂತಂದರು. ಆಗ ನಾನು ಸ್ವಲ್ಪ ಕಿವಿ ನೆಟ್ಟಿಗಾಯ್ತು. ಇಷ್ಟು ದಿನ ನಾನು ಯಾರ್ಯಾರ ಬಗ್ಗೆ ಪದ್ಯ ಬರೆದೆ,
ಈ ಕನ್ನಡ ಪಂಡಿತರು ನನ್ನ ಬಗ್ಗೆ ಬರೆದಿದ್ದಾರೆ, ಅದನ್ನು ಕೇಳಲಿಕ್ಕಾದರೂ ಹೋಗೋಣ ಅಂತ ಕೊನೆಗೆ ಒಂದು ದಿವಸ ಹೊಂದಾಣಿಕೆ ಆಯಿತು. ಆಮೇಲೆ ನಾನು ಹೋಗೋ ಮೊದಲು ವಿಚಾರಿಸ್ಕೊಂಡಿದ್ದೆ ನಾನು, ನೋಡಿ ನೇರವಾಗಿ ಕೇಳೋಕ್ಕಾಗೋದಿಲ್ಲ ನೀವು ಎಷ್ಟು ಕೊಡ್ತೀರಿ ಏನು ಅಂತೇಳಿ, ಅದು ವ್ಯವಹಾರ ಆಗಿಬಿಡುತ್ತಲ್ಲ. ಅದಕ್ಕೆ ನೋಡಿ ನಾನು ಬೆಂಗಳೂರಲ್ಲಿರೋದು, ನಿಮ್ಮ ಕಾರ್ಯಕ್ರಮ ಮಂಗಳೂರು, ಬಸ್ ಚಾರ್ಜ್ ಎಲ್ಲ ಭಾಳ ಜಾಸ್ತಿ ಆಗಿದೆ ಈಗ, ಅದು ಶನಿವಾರ ಆದಿತ್ಯವಾರ ಇನ್ನೂ ಜಾಸ್ತಿ, ಹೀಗೆಲ್ಲ ಹೇಳಿದೆ. ನುಂಡಿರಾಜರಿ ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲ ನಿಮ್ಮ ಅಭಿಮಾನಿಗಳು, ನಿಮಗೆ ಸೂಕ್ತ ವ್ಯವಸ್ಥೆ ಮಾಡ್ತೇವೆ ಬನ್ನಿ ಅಂತಂದು. ಸರಿ ಅಂತ ನಾನು ಹೋದೆ ನನಗೆ ವೇದಿಕೆ ಕರ್ಕೊಂಡು ಹೋದರು. ಆಮೇಲೆ ನನ್ನ ಪರಿಚಯ ಮಾಡಿದರು. ನಾನು ಕಾಯ್ತಾ ಇದ್ದೆ ಇವರು ಕವನ ಯಾವಾಗ ಹೊರಗೆ ಬರ್ತದೆ ಅಂತ. ಆಮೇಲೆ ನಿಧಾನಕ್ಕೆ ತಮ್ಮ ಕಿಸೆಯಿಂದ ಒಂದು ಚೀಟಿ ತೆಗೆದರು. ನಾವು ಡುಂಡಿರಾಜರನ್ನು ಸ್ವಾಗತಿಸಲಿಕ್ಕೆ ಒಂದು ಚಿಕ್ಕ ಪದ್ಯ ಬರೆದಿದ್ದೇವೆ, ಅದು ಭಾಮಿನಿ ಷಟ್ಪದಿಯಲ್ಲಿದೆ ಅಂತ. ಕನ್ನಡ ಪಂಡಿತರು ಇನ್ನೇನು ಬರೀತಾರೆ, ಸರಿ ಯಾವ ಷಟ್ಪದಿ ಆದ್ರೇನು ಅಂತ ಹಿಂಗಂತಂದು ಶುರು ಮಾಡಿದರು. ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಇಂದು ನಾವು ಧನ್ಯರಾದೆವು ಇವರ ಮುಖ ಕಂಡು. ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಬಂದರಿಲ್ಲಿಗೆ ಡುಂಡಿರಾಜರು ಸ್ವಂತ ಖರ್ಚಿನಲ್ಲಿ. ನೋಡಿ, ನಾನು ನಿಮಗೆ ವಿವರಿಸುವ ಅಗತ್ಯವೇ ಇಲ್ಲ, ಭಾಳ ಪ್ರಬುದ್ಧ ಪ್ರೇಕ್ಷಕರಿದ್ದೀರಿ ನೀವು. ಈ ರೀತಿ ನೀವು ನಗ್ತಾ ಇದ್ದರೆ ನಮ್ಮ ಸಮಯವನ್ನೇ ನಾವು ಮರೆತು ಬಿಡ್ತೀವಿ. ಭಾಳ ಖುಷಿ ಆಗ್ತದೆ, ನೀವು ಅಷ್ಟು ಮತ್ತಷ್ಟು ಓದೋಣ ಅಂತ ಅನಿಸುತ್ತೆ. ಇವಾಗ ಕನ್ನಡ ರಾಜ್ಯೋತ್ಸವದಲ್ಲಿ ಇಂಥ ಅನೇಕ ಅನುಭವಗಳಾಗುತ್ತೆ. ನಾನು ಇನ್ನೊಂದು ಕಡೆ ಹೋದಾಗ ಬ್ಯಾಂಕರ್ ಅಂತಂದೆ. ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಒಬ್ಬರು ಬಂದರು, ಅವರು ಕಟ್ಟಾ ಕನ್ನಡ ಅಭಿಮಾನಿ. ಏನು ಡುಂಡಿರಾಜ, ನೀವು ಇನ್ನು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಂಗ್ಲೀಷ್ ಪದ ಬಳಕೆ ಮಾಡೋದು ಸರಿಯೋ ಅಂತಂದು. ಅಲ್ಲ ಏನು ಇಂಗ್ಲೀಷ್ ಅಂತ, ಅಲ್ಲ ಬ್ಯಾಂಕರ್ ಅಂತಿದ್ದಾನೆ. ಬ್ಯಾಂಕ್ ಅಂತ ನಮಗೆಲ್ರಿಗೂ ಅರ್ಥ ಆಗುತ್ತೆ ಅಲ್ವಾ, ಬಸ್ಸು ಕಾರು ಪೊಲೀಸು. ನಾವು ಸುಮ್ಮನೆ ಕನ್ನಡ ಅಂದ್ಬಿಟ್ಟು ಆರಕ್ಷಕ ಅಂತಂದರೆ ನಿಮ್ಮ ಮನೆಗೆ ಏನಾದ್ರು ಕಳ್ಳ ಬಂದಿಟ್ಟಿಟ್ಕೊಳ್ಳಿ, ಆರಕ್ಷಕರನ್ನು ಕರೆಯಿರಿ ಅಂದರೆ ಯಾರು ಕರೀತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅವ್ರು ಡಿಕ್ಷನರಿ ತೆಗೆದು ಅರ್ಥ ನೋಡೋದ್ರೊಳಗೆ ಕಳ್ಳ ಎಲ್ಲ ತೊಗೊಂಡೋಗ್ಬಿಟ್ಟಿರ್ತಾರೆ. ಪೊಲೀಸ್ ಅಂದರೆ ಎಲ್ಲರಿಗೂ ಅರ್ಥ ಆಗ್ಬಿಟ್ಟು ನಮ್ಮದೇ ಭಾಷೆ ಅಲ್ವಾ. ಹಾಗೆ ಇಂಗ್ಲೀಷ್ ಭಾಷೆ ಬೆಳೆದಿದ್ದೇ ಹಾಗೆ, ಬೇರೆ ಬೇರೆ ಲ್ಯಾಟಿನ್ ಗ್ರೀಕಿಂದ ಅದೆಷ್ಟು ಶಬ್ದಗಳನ್ನು ತಗೊಂಡಿದೆ. ಹಾಗಾಗಿ ನಾವು ಆ ಮಡಿವಂತಿಕೆ ಇಟ್ಕೊಂಡ್ರೆ ಭಾಷೆ ಮಡಿಯುತ್ತೆ ಅನ್ನೋದು ನಾನು ಯಾವಾಗ. ಭಾಷೆ ಬೆಳೆಯೋದು ಹೇಗಪ್ಪ ಅಂತಂದರೆ ಬೇರೆ ಭಾಷೆಗಳನ್ನ ಯಾವ ನಾಚಿಕೆ ಇಲ್ಲದೆ ನಮ್ದಾಗಿಸ್ಕೊಳ್ಳೋದು. ಇಂಗ್ಲೀಷ್ನಲ್ಲಿ ವರ್ಷಕ್ಕೆ ಅದೆಷ್ಟೋ ಹೊಸ ಪದಗಳು ಡಿಕ್ಷನರಿಗೆ ಸೇರುತ್ತೆ ಅಂತ. ಇಡ್ಲಿ ದೋಸೆ ಎಲ್ಲ ಸೇರ್ಸೆ ಆಗಿದೆ, ಅವರು ಇಂಗ್ಲೀಷ್ ಮಾಡ್ಕೊಂಡು ಆಗಿಬಿಟ್ಟಿದೆ ಅವರು. ಹಾಗೆ ಬ್ಯಾಂಕ್ ಅಂದರೆ ಒಂದು ನಾನು ಅಂದ್ಕೊಂಡೆ, ಅವ್ರಿಗೆ ಇಲ್ಲ ಡುಂಡಿರಾಜ ನೀವು ಯೋಚನೆ ಮಾಡಿ, ಬ್ಯಾಂಕರ್ ಅನ್ನೋದಕ್ಕೆ ಒಂದು ಕನ್ನಡ ಶಬ್ದ ನೀವು ಯೋಚನೆ ಮಾಡಿ ಅಂದರು. ಸರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಒಂದು ದಿವಸ ನನಗೆ ಹೊಳೀತು, ಬ್ಯಾಂಕರ್ ಅನ್ನೋದಕ್ಕೊಂದು ಸರಿಯಾದ ಕನ್ನಡ ಶಬ್ದ ದನ ಕಾಯೋರು. ದನ ಕಾಯೋರು ಮಹಾಪ್ರಾಣ ಅಲ್ವಾ. ಯಾಕೆಂದರೆ ಸಾರ್ವಜನಿಕರ ಧನವನ್ನು ಸಂಗ್ರಹಿಸಿ ಅದು ನಮ್ಮ ದನ ಅನ್ನೋ ಹಂಗೆ ಅಥವಾ ಅದಕ್ಕಿಂತ ಜಾಸ್ತಿ ಜಾಗ್ರತೆಯಿಂದ ನಾವು ಹಗಲು ಇರೋದನ್ನು ಕಾಯ್ತಾ ಇರ್ತೇವೆ. ದನ ಕಾಯೋರು ಅಂತ ನೀನು ಒಬ್ಬರ ಹತ್ರ ಹೇಳಿದೆ, ಭಾಳ ಚೆನ್ನಾಗಿದೆ. ಹಣ ಕಾಯೋರು ಅಂದರೆ ಹೇಗೆ ಅಂತಂದರು. ಬೇಡ ಭಾಳ ಅಪಾಯಕಾರಿ, ಅದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಹಣ ಕಾಯೋರು ಅಂತ. ಹೀಗೆ ಅನೇಕ ಎಲ್ಲದಕ್ಕೂ ನಾವು ಕನ್ನಡ ಶಬ್ದ ಮಾಡಬೇಕಾಗಿಲ್ಲ ಅಂತ.